ಇದ್ದೀರಾ ಎಲ್ಲರೂ. ಸೊ ನಾನು ಇವತ್ತು ನಿಮಗೆ ಶೇಂಗಾ ಚಟ್ನಿ ಪುಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸಾಮಗ್ರಿಗಳು: ಶೇಂಗಾ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು. ನಾವು ಕರ್ಬೇವಿನ ಸೊಪ್ಪು ಹುರ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು, ಮತ್ತು ರುಚಿಗೆ ತಕ್ಕಷ್ಟು ಖಾರ ಮತ್ತು ಉಪ್ಪು. ರುಚಿಗೆ ಎಷ್ಟು ಉಪ್ಪು ಬೇಕು, ಎಷ್ಟು ಖಾರ, ಸೊ ನಿಮಗೆ ಯಾವ ಥರ ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಸೊ ನಾನು ಇಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ಇದು ನೋಡಿ, ಕರ್ಬೇವಿನ ಸೊಪ್ಪನ್ನು ಹುರಿದ್ಬಿಟ್ಟಿದ್ದೀನಿ. ಸೊ ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ ಹಾಕ್ಕೊಂಡು, ಬೆಳ್ಳುಳ್ಳಿ ಕೂಡ ನಿಮ್ಗೆ 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ. ಮತ್ತು ಖಾರದ ಪುಡಿ, ಹುಣಸೆ ಹಣ್ಣು ಕೂಡ ನೋಡಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಶೇಂಗಾ, ಜೀರಿಗೆ ಇದನ್ನು ಹುರಿದಿಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಸೊ ಇಷ್ಟೇ ನೋಡಿ ವೀಕ್ಷಕರೇ ಬೇಕಾಗಿರೋದು: ಶೇಂಗಾ, ಜೀರಿಗೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ. ಇಷ್ಟು ಐಟಮ್ಸ್ ಬೇಕಾಗಿರೋ. ಇವತ್ತು ನಾವು ಇದನ್ನು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇಷ್ಟು ಬೇಗ ಆಗುತ್ತೆ ಇದು, ದಿಢೀರಾಗಿ ನಿಮಗೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಹುರಿದಾಗ್ಬಿಟ್ಟು ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ, ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಸೊ ಇದು ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಬೀಸ್ಕೋಬೇಕು. ತಣ್ಣಗಾಗಬೇಕು, ಆಯಿತಾ? ಇದು ತಣ್ಣಗಾದ್ಮೇಲೆ ನಾವು ಬೀಸ್ಕೋಬೇಕು. ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಜೀರಿಗೆನ, ಶೇಂಗಾ ಎಲ್ಲವನ್ನು ಕೂಡ ಇದು ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನೋಡಿ ಈ ಥರ. ಈಗ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ತರ್ತರಿಯಾಗಿ ರುಬ್ಕೋಬೇಕು. ಚಟ್ನಿ ಪುಡಿ ಅಂದರೆ ತರ್ತರಿಯಾಗಿ ಬರಬೇಕಲ್ವ. ಸೊ ನಾವು ತರ್ತರಿಯಾಗಿ ರುಬ್ಕೋಬೇಕು. ನೋಡಿ ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಈ ಥರ ಬರುತ್ತೆ, ತರ್ತರಿಯಾಗಿ ರುಬ್ಕೋಬೇಕು, ಆಯಿತಾ? ಚಟ್ನಿ ಪುಡಿ ಅಂದರೆ ತರ್ತರಿಯಾಗಿ ರುಬ್ಕೊಂಡಾಗ ಈ ಥರ ಬರುತ್ತೆ. ಸೊ ಸ್ವಲ್ಪ ಖಾರ ಆಗಿರೋದ್ರಿಂದ ಖಾರದ ಪುಡಿ ಹಾಕಿಬಿಟ್ಟು ಕಲಿಸ್ತೀವಿ. ನೋಡಿ ಈ ಥರ ಖಾರದ ಪುಡಿ ಹಾಕಿ ಸೊ ಈ ಥರ ಕಲಿಸ್ಕೋಬೇಕು. ನೋಡಿ, ನಾವು ಸ್ವಲ್ಪ ಖಾರ ಕಮ್ಮಿ ಆಗೋದ್ರಿಂದ ಖಾರದ ಪುಡಿ ಮತ್ತೆ ಎಕ್ಸ್ಟ್ರಾ ಹಾಕಿಬಿಟ್ಟು ಟೇಸ್ಟ್ ಎಲ್ಲ ನೋಡಿಬಿಟ್ಟು ನಾವು ಈ ಥರ ಕಲಿಸ್ಕೊಂಡಿದ್ವಿ. ಉಪ್ಪು ಕಮ್ಮಿ ಆದರೆ ನೀವು ಉಪ್ಪು ಕೂಡ ಹಾಕ್ಕೋಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸೊ ನೋಡಿ ಈ ಥರ ಬರುತ್ತೆ ಚಟ್ನಿ ಪುಡಿ. ನೋಡಿ, ಸೊ ಫೈನಲ್ ಈ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ, ನೀವು ಇದನ್ನು ಮಾಡ್ಕೊಳ್ಳಿ ಮನೇಲಿ. ಸೊ ನಿಮ್ಗೆ ಇದು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಲೈಕ್ ಮಾಡಿ. ನೀವು ಮಾಡುವಂಥ ಒಂದೊಂದು ಲೈಕ್ ಕೂಡ ನನಗೆ ಮುಂದಿನ ವೀಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ನೀಡಿದಾಗುತ್ತೆ. ಸೊ ಮಾಡ್ಕೊಳ್ಳಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.